ಸುಬ್ರಹ್ಮಣ್ಯ. ನಿನಗೆ ಫ್ಲೇಮ್ಸ್ ಅಂದ್ರೆ ಗೊತ್ತಾ? ಮನೆ ಹಾಲು ಹೋಗ್ತಾ ಇದ್ರೆ ಫ್ಲೇಮ್ ಕಮ್ಮಿ ಮಾಡು ಅಂತೀವಲ್ಲ, ಅದೇ ತಾನೆ? ಏಯ್ ತಡ್ಡ ನೀನು. ಫ್ಲೇಮ್ ಅಲ್ಲ, ಫ್ಲೇಮ್ಸ್. ಈ ಕಾಲೇಜಲ್ಲಿ ಸ್ಕೂಲಲ್ಲಿ ಹುಡುಗರೆಲ್ಲ ಆಡ್ತಾರೆ ನೋಡು, ಫ್ಲೇಮ್ಸ್. ಎಲ್ಲೋ ಕಾಲೇಜಲ್ಲಿ ಕೇಳಿದೀನಿ ಮೇಡಮ್, ಹೇಳಿ. ಈಗ ನೀನು ನಿಂದು ಶ್ರೀವಲ್ಲಿದು ಫ್ಲೇಮ್ಸ್ ಮಾಡು. ಮೇಡಮ್ ಅವೆಲ್ಲ ಏನು ಬೇಡ, ಸುಮ್ಮನಿರಿ ಮೇಡಮ್. ಮಾಡು ಸುಬ್ಬು, ಫ್ಲೇಮ್ಸ್ ಮಾಡು ಅಂದ್ರೆ ತಾನೇ ಮಾಡು. ಇನ್ ಕೇಸ್ ಎನಿಮಿ ಅಥವಾ ಸಿಸ್ಟರ್ ಬಂದ್ರೆ ಓಕೆ, ಬೇರೆ ಏನಾದ್ರೂ ಬಂದ್ರೆ ನಿಮ್ಮಿಬ್ರು ಮಧ್ಯೆ ಏನೋ ನಡೀತಿದೆ ಅನ್ನೋದು ಕನ್ಫರ್ಮ್. ಮೇಡಮ್ ಇಂಥದ್ರೆಲ್ಲ ಕನ್ಫರ್ಮ್ ಆಗುತ್ತಾ ಮೇಡಮ್? ಆತರ ಇದ್ದಿದ್ರೆ ಯಾರನ್ ಬೇಕಾದ್ರೂ ಮದುವೆ ಆಗ್ತಾ ಇದ್ರು, ಯಾರನ್ ಬೇಕಾದ್ರೂ ಲವ್ ಮಾಡ್ತಾ ಇದ್ರು. ಇದೆಲ್ಲ ಸುಳ್ಳು ಮೇಡಮ್, ಇದೆಲ್ಲ ನಂಬಕ್ ಹೋಗ್ಬಿಡಿ. ನನಗೆ ಗೊತ್ತಿಲ್ಲ ಸುಬ್ಬು, ಇದು ನಂಬಿಕೆ. ನಿನ್ ಮಾಡಿ ಹೇಳ್ತೀನಿ. ನಂಬಿಕೆ? ಈಗ ಬರೀತೀವಲ್ವೋ? ಫ್ರೆಂಡ್ ಹೋಯ್ತು. ಮ್ಯಾರೇಜು ಹೋಯ್ತು, ಹಾಗಾದ್ರೆ ಲವ್ವರು ಇದೆ ನಿಮ್ಮಿಬ್ರ ಮಧ್ಯೆ ಏನೋ ಇದೆ ಅಂತ ನನ್ಗೆ ಹೇಳ್ತಿದ್ದೆ. ಎಂತ ದೇವರಾಜ ಸುಬ್ಬು ನೀನು, ಎಂತ ದೇವ್ ಮಾಡ್ತೀಯ ಸುಬ್ಬು ನೀನು. ಮೇಡಮ್ ಇದೆಲ್ಲ ನಿಜ ಆಗುತ್ತಾ? ಪ್ರಪಂಚದಲ್ಲಿ ಸುಬ್ರಹ್ಮಣ್ಯ ಅಂತ ಕೋಟ್ಯಾಂತರ ಜನ ಇದಾರೆ, ಅವರೆಲ್ಲ ಶ್ರೀವಲ್ಲಿ ಅನ್ನೋರ್ನೇ ಲವ್ ಮಾಡಕ್ಕಾಗುತ್ತಾ? ಲವ್ ಅಂತ ಯಾಕೆ ಬಂತು? ಸರ್, ಗಾಡಿ ರೆಡಿ ಆಯ್ತು. ಹೌದಾ? ಹೋಗೋಣ ಮೇಡಮ್. ಇಟ್ಕೊಂಡು ಹೇಳ್ತೀನಿ, ಫಸ್ಟ್ ಹೋಗೋಣ. ಬನ್ನಿ ಕಂತ ಮತ್ತೆ ಬನ್ನಿ. ಆಹಾ, ಇವರಿಬ್ರು ಹಿಂಗೇ ಜೊತೆ ಮಾಡ್ತಿದ್ರೆ ಒಂದಲ್ಲ ಒಂದಿನ ಜೋಡಿ ಹಕ್ಕಿಗಳಾಗ್ಬಿಡ್ತಾರೆ. ಆಗ ಮಿನಿಸ್ಟ್ರು ಮನೆ ಸಂಬಂಧ, ಕಾರು, ಬಂಗ್ಲೆ ಲೆವೆಲ್ಲೇ ಚೇಂಜ್. ಫೋನ್ ಮಾಡಿದ್ದೆ, ಹತ್ರದಲ್ಲೇ ಇದಾರೆ, 10 ನಿಮಿಷ ಬಂದ್ಬಿಡ್ತಾರೆ. ಎಷ್ಟೋ ವರ್ಷ ಆದ್ಮೇಲೆ ನಮ್ಮ ವೀರೇಂದ್ರಣ್ಣವರು ಊರಿಗೆ ಬರ್ತಾವ್ರ. ಅಷ್ಟೇ ಅಲ್ಲ, ನಮ್ಮ ಶ್ರಾವಣಿ ಅಮ್ಮನವರು ಇದೇ ಮೊದಲನೇ ಸರಿ ನಮ್ಮ ಸಾಲಿಗ್ರಾಮಕ್ಕೆ ಕಾಲ್ ಮಡಗ್ತಾವ್ರೆ. ನಂದಿನಿ ಅಮ್ಮನವ್ರು ಹೋದ್ಮೇಲೆ ಊರೇ ಬದಲಾಗೋಯ್ತು. ನಮ್ಮ ಶ್ರಾವಣಿ ಅಮ್ಮನವ್ರು ಬರ್ತಾವ್ರೆ ಅಂತ ಇಡೀ ಊರೇ ಕಾಯ್ತಾ ಕುಂತೈತೆ. ಶ್ರಾವಣಿ ಅಮ್ಮನವರು ಹೇಗಿದ್ದಾರೆ ಏನು? ನಮ್ಮನ್ನೆಲ್ಲ ನೋಡಿ ಮಾತಾಡ್ತಾರ? ಖಂಡಿತ ಮಾತಾಡ್ತಾರೆ. ನಮ್ ಶ್ರಾವಣಿ ಅಮ್ಮವರು, ನಂದಿನಿ ಅಮ್ಮವರು ಅಚ್ಚು. ಸ್ವಲ್ಪ ಕೂಡ ಅಹಂಕಾರ ಇಲ್ಲ, ಮನಸ್ಸು ಮಗುವಿನ ತರ. ಹೌದಲ್ವೇ? ನೀವು ಆಗ್ಲೇ ಅವ್ರನ್ನ ನೋಡಿದ್ದೀರಾ ಅಲ್ವಾ? ಓ, ಬರೀ ನೋಡೋದೇನು, ಅವ್ರ ಮನೇಲಿ 4 ದಿವಸ ಇದ್ವಿ. ವ್ರತದ ಬಗ್ಗೆ ನಾವೇ ಅವ್ರಿಗೆ ಹೇಳ್ಕೊಟ್ಟಿದ್ದು. ಇಡೀ ಊರ್ನಲ್ಲಿ ಶ್ರಾವಣಿ ಅಮ್ಮನ ಮೊದಲು ನೋಡಿದ್ದೆ ನಾವು. ಇಲ್ಲ, ನರಸಯ್ಯನವ್ರ ಮೊದಲು ನೋಡಿದ್ದು. ಹೌದಾ? ಹಂಗಾದ್ರೆ ಶ್ರಾವಣ ಅಮ್ಮವ್ರಿಗೆ ಊರಿಗೆ ಬರೋ ಖುಷಿ ಆಯ್ತಾ? ಬರೀ ಖುಷಿನಾ? ಸಾಲಿಗ್ರಾಮಕ್ಕೆ ಬರ್ಬೇಕು, ದೊಡ್ಡಮ್ಮನವ್ರು ಮಾತಾಡಿಸ್ಬೇಕು ಅಂತ ತುದಿಗಾಲ ನಿಂತಿದ್ದಾರೆ. ಹೌದೌದು, ನಾವು ಕೂಡ ಎಷ್ಟೋ ವರ್ಷದಿಂದ ಅವ್ರನ್ನ ನೋಡ್ಬೇಕು ಅಂತ ಕಾಯ್ತಾ ಕುಂತಿದ್ದೀವಿ, ತುದಿಗಾಲಲ್ಲಿ ನಿಂತಿದ್ದೀವಿ.
ಈ ಊರಂದ್ರೆ ಯಾಕೆ ಇಷ್ಟೊಂದು ಭಕ್ತಿ? ಅಪ್ಪಂಗೂ ಈ ಊರಿಗೂ ಏನ್ ಸಂಬಂಧ? ನಮ್ಮಮ್ಮ ಓಡಾಡಿರೋ ಮಣ್ಣು, ನಮ್ಮಮ್ಮ ಸಾಕಿ ಸಲುಹಿರೋ ಜನಗಳು, ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು ಅಣ್ಣ. ಇಳಿಸಿ. ಇಲ್ಲಿಂದ ಆಚೆಗೆ ಡಿಪಾರ್ಟ್ಮೆಂಟ್ಗೆ ಪ್ರವೇಶ ಇಲ್ಲ. ನಮ್ಮ ಮಾವನವರು ಅವ್ರ ಪೂರ್ವಿಕರು ಮಾಡ್ಕೊಂಡ್ ಬಂದಿರೋ ಪದ್ಧತಿ ಇದು.